ನೋಡಿ 11th ಒನ್ ಏನ್ ಕೊಟ್ಟಿದ್ದಾರೆ, ಎ ಬಿ ಸಿ ಅಂಡ್ ಎ ಡಿ ಸಿ ಆರ್ ಟು ರೈಟ್ ಟ್ರಯಾಂಗಲ್ಸ್ ವಿತ್ ಕಾಮನ್ ಹೈಪೋಟಿನ್ಯೂಸ್ ಎ ಸಿ ಅಂತ ಕೊಟ್ಟಿದ್ದಾರೆ. ಪ್ರೂವ್ ದಟ್ ಆಂಗಲ್ ಸಿಇ ಡಿ ಇಸ್ ಈಕ್ವಲ್ ಟು ಆಂಗಲ್ ಸಿ ಬಿ ಡಿ ಅಂತ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಟು ರೈಟ್ ಆಂಗಲ್ಡ್ ಟ್ರಯಾಂಗಲ್ಸ್ ಅಂತ ಕೊಟ್ಟಿದ್ದಾರೆ. ಒಂದು ಟ್ರಯಾಂಗಲ್ ಎ ಬಿ ಸಿ, ಇನ್ನೊಂದು ಟ್ರಯಾಂಗಲ್ ಎ ಡಿ ಸಿ. ಓಕೆ, ರೈಟ್ ಆಂಗಲ್ ಇದೆ ವಿತ್ ಕಾಮನ್ ಹೈಪೋಟಿನ್ಯೂಸ್ ಎ ಸಿ, ಕಾಮನ್ ಹೈಪೋಟಿನ್ಯೂಸ್ ಅಂತ ಕೊಟ್ಟಿದ್ದಾರೆ. ಇನ್ನು ಏನ್ ಪ್ರೂವ್ ಮಾಡಕ್ ಹೇಳಿದ್ರೆ, ಆಂಗಲ್ ಸಿ ಎ ಡಿ, ಈ ಆಂಗಲ್ ಸಿ ಬಿ ಡಿ ಅಂದ್ರೆ ನಾವಿಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು, ಬಿ ಡಿ ಜಾಯಿನ್ ಮಾಡ್ಕೋಬೇಕು. ಈಗ ಏನ್ ಪ್ರೂವ್ ಮಾಡಕ್ಕೆ, ಸಿ ಬಿ ಡಿ ಅಂದ್ರೆ ಈ ಆಂಗಲ್, ಇನ್ನು ಈ ಆಂಗಲ್ ಈಕ್ವಲ್ ಇದೆ ಅಂತ ಪ್ರೂವ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಸೊ ಬರೆಯೋಣ ಈಗ. ಇದು ಒಂದು ಕ್ವಾಡ್ರಿಲ್ಯಾಟ್ರಲ್ ಆಯ್ತಲ್ವಾ, ಎ ಬಿ ಸಿ ಡಿ ಅಂದ್ರೆ 4 ಸೈಡ್ಸ್ ಇದಾವೆ, 4 ವರ್ಟಿಸಸ್ ಇದಾವೆ ಅಂತಂದ್ರೆ ಕ್ವಾಡ್ರಿಲ್ಯಾಟ್ರಲ್ ಆಯ್ತು. ಸೊ ಇನ್ ಕ್ವಾಡ್ರಿಲ್ಯಾಟ್ರಲ್ ಎ ಬಿ ಸಿ ಡಿ, ಆಂಗಲ್ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ ಇದೆ, ಆಂಗಲ್ ಡಿ ಇಸ್ ಈಕ್ವಲ್ ಟು 90 ಡಿಗ್ರಿ ಇದೆ. ಸೊ ಅದನ್ನೇ ಬರೆಯೋಣ. ಇನ್ ಕ್ವಾಡ್ರಿಲ್ಯಾಟ್ರಲ್ ಎ ಬಿ ಸಿ ಡಿ, angle B is equal to 90 degree, angle D is equal to 90 degree. ಇದು ಗಿವನ್ ಇದೆ ಅಲ್ವಾ? ಸೊ ನಾವೇನ್ ಹೇಳ್ಬೋದು, ಆಂಗಲ್ ಬಿ ಪ್ಲಸ್ ಆಂಗಲ್ ಡಿ ಏನಾಗತ್ತೆ ನೋಡಿ, ಆಂಗಲ್ ಬಿ ಪ್ಲಸ್ ಆಂಗಲ್ ಡಿ ಏನಾಯ್ತು, 90 ಪ್ಲಸ್ 90 ಎಷ್ಟಾಯ್ತು, 180 ಡಿಗ್ರಿ ಆಯ್ತು. ಆಯ್ತಲ್ವಾ, 180 ಡಿಗ್ರಿ ಆಯ್ತು. ಅಂದ್ರೆ ಇವು ಅಪೋಸಿಟ್ಸ್ ಆಂಗಲ್ಸ್ ಇದಾವಲ್ವಾ, ಅಪೋಸಿಟ್ ಆಂಗಲ್ಸ್ 180 ಡಿಗ್ರಿ ಇದ್ರೆ ನಾವ್ ಇದನ್ನ ಏನ್ ಹೇಳ್ಬೋದು, ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ ಅಂತ ಹೇಳ್ಬೋದು ಅಲ್ವಾ. ಸಮ್ ಆಫ್ ಟು ಆಪೋಸಿಟ್ ಆಂಗಲ್ಸ್ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ ಇದ್ರೆ ನಾವ್ ಅದನ್ನ ಏನ್ ಹೇಳ್ಬೋದು, ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್. ಸೊ ನಾವ್ ಅದನ್ನ ಡ್ರಾ ಮಾಡ್ಕೊಳ್ಳೋಣ. ಫ್ರೀ ಹ್ಯಾಂಡ್ ಆಗಿ ಡ್ರಾ ಮಾಡ್ತಾ ಇದೀನಿ, ನೀವು ಕಂಪಾಸ್ ಇಟ್ಕೊಂಡು ಮಾಡಿ ಈ ರೀತಿ. ಇದು ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ ಆಯ್ತು. ಸೊ ಅದನ್ನೇ ಬರೆಯೋಣ. therefore ಎ ಬಿ ಸಿ ಡಿ ಈಸ್ ಎ ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್. ಯಾಕೆ, ಸಮ್ ಆಫ್ ಅಪೋಸಿಟ್ ಟು ಆಂಗಲ್ಸ್ ಇಸ್ ಈಕ್ವಲ್ ಟು 180 ಡಿಗ್ರಿ ಇದೆ ಅಂತ. ಆಯ್ತಾ? ಈಗ ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ ಆದ್ರೆ ನೋಡಿ, ಈಗ ಸಿ ಡಿ ಕಾರ್ಡ್ ಆಗಿತ್ತು ಅನ್ಕೊಳ್ಳಿ, ಸಿ ಡಿ ಕಾರ್ಡ್ ಅಂತ ತಗೊಳ್ಳಿ. ಸಿ ಡಿ ಕಾರ್ಡ್ ಆದ್ರೆ ಇಲ್ಲಿ ಆಂಗಲ್ಸ್ ಫಾರ್ಮೇಶನ್ ಆಗ್ತಾ ಇದಲ್ವಾ, ಈ ಸೆಗ್ಮೆಂಟ್ ಅಲ್ಲಿ ಯಾವ್ಯಾವ ಆಂಗಲ್ಸ್ ಫಾರ್ಮೇಶನ್ ಆಗ್ತಾ ಇದೆ, ಒಂದು ಆಂಗಲ್ ಸಿ ಎ ಡಿ ಅಲ್ವಾ, ಈ ಆಂಗಲ್, ಇನ್ನೊಂದು ಸಿ ಬಿ ಡಿ ಅಲ್ವಾ, ಆಗ್ತಾ ಇದಲ್ವಾ. 2 ಆಂಗಲ್ಸ್ ಈಕ್ವಲ್ ಇರ್ತಾವಲ್ವಾ, ಯಾಕೆ, ಆಂಗಲ್ಸ್ ಇನ್ ಸೇಮ್ ಸೆಗ್ಮೆಂಟ್. ಸೊ ಅದನ್ನೇ ಬರೆಯೋಣ. ಸಿ ಡಿ ಈಸ್ ಎ chord. So C angle CAD is equal to angle CBD. Reason, angles in a same segment are equal. ಇದನ್ನಲ್ವಾ ಅವ್ರು ಪ್ರೂವ್ ಮಾಡಕ್ ಹೇಳಿದ್ದು, ಆಂಗಲ್ ಸಿ ಎ ಡಿ ಇಸ್ ಈಕ್ವಲ್ ಟು ಆಂಗಲ್ ಸಿ ಬಿ ಡಿ ಪ್ರೂವ್ ಮಾಡಿ ಈಕ್ವಲ್ ಇದೆ ಅಂತ. ಸೊ ಅದನ್ನೇ ಪ್ರೂವ್ ಮಾಡಿದ್ವಿ. ಓಕೆ, ಸೊ ಬರೆಯೋಣ. ಹೆನ್ಸ್ ಪ್ರೂವ್ಡ್. ದಿಸ್ ಇಸ್ ದ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ಒನ್ ಮಾಡಿ.